ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಗೌರಿ ಶಂಕರ ಧಾರಾವಾಹಿಯಲ್ಲಿ ಗಂಗಾ ಶಂಕರಂಗೆ ಒಂದು ಸುಳ್ಳು ಹೇಳ್ತಾಳೆ. ಆ ಸುಳ್ಳು ಏನು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಇಲ್ಲಿ ಶಂಕರ ಗಂಗಾ ಸುಳ್ಳು ಹೇಳಿದಾಳೆ ಅಂತ ಗಂಗಾ ಕತ್ತಿ ಸಿಗ್ತಾನೆ. ಆಗ ಗಂಗಾ, ಶಂಕರ ಅವರೇ ಪ್ಲೀಸ್ ಒಂದು ನಿಮಿಷ ಸುಮ್ಮನೆ ಇರಿ, ನಾನು ಹೇಳಿದ್ ಕೇಳಿ, ಆಮೇಲೆ ನೀನು ನನ್ನನ್ನು ಸಾಯಿಸ್ಬೇಕನ್ನೋ ಸಾಯಿಸಿ, ಹೊಡಿಬೇಕಂದ್ರೆ ಹೊಡೀರಿ ಅಂತ ಹೇಳಿದಾಗ ಶಂಕರ, ನೀನು ಹೇಳಿದ್ದೆಲ್ಲ ಕೇಳಿಸ್ಕೊಂಡು ಕೂತ್ಕೊಂಡಿದ್ದಕ್ಕೇನಯ್ಯ ಈಟೆಲ್ಲ ಆಗಿದ್ದು. ನನ್ನ ಗೌರಿ ಮೇಲೆ ಸುಳ್ಳು ಹೇಳ್ತೀಯಾ? ಆಗ ಗಂಗಾ, ಗೊತ್ತು ಶಂಕರ ಅವರೇ, ನೀವು ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದೀರಾ ನನ್ನ ಮೇಲೆ ಅಂತ. ಗೌರಿ ಮಗು ತೆಗೆಸ್ಬಿಟ್ಟಿದ್ದಾಳೆ, ಅಭಾಷಣ ಮಾಡಿಸ್ಕೊಂಡ್ಲು ಅಂತ ಹೇಳಿದ್ಕೆ ತಾನೆ. ಅಲ್ಲ ಶಂಕರ ಅವರೇ, ಚಿಕ್ಕ ವಯಸ್ಸಿಂದ ನಿಮ್ಮ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದೀನಿ. ನಿಮಗೆ ಸುಳ್ಳೇಳಿ ಯಾವ ನರ್ಕಕ್ಕೆ ಹೋಗ್ಲಿ ಹೇಳಿ ನಾನು? ಆಗ ಶಂಕರಂಗೆ ಕೋಪ ಬರುತ್ತೆ. ಸತ್ಯ ಕಣ್ಮುಂದೆನೆ ಕಾಣ್ತಾ ಇದೆ, ಆದರೂ ಸುಳ್ಳು ಹೇಳ್ತೀಯ. ಛೇ, ನಿಂಗೆ ನಾಚಿಕೆ ಆಗಲ್ವಾ? ನನ್ನ ಅಮ್ಮಿಯವ್ರನ್ನು ನನ್ನಿಂದ ದೂರ ಮಾಡೋದಲ್ದಲ್ಲೇ ನನ್ನ ಮಗನು ನನ್ನಿಂದ ದೂರ ಮಾಡ್ದಲ್ಲೇ ಕಟ್ಕಿ, ನಿನ್ನನ್ನು ಮಾತ್ರ ಸುಮ್ಮನೆ ಬಿಡಕ್ಕಿಲ್ಲ ಅಂತ ಹೇಳಿದಾಗ ಗಂಗಾ, ಇಲ್ಲ ಶಂಕರ ಅವರೇ, ನಾನು ನಿಮಗೆ ಸುಳ್ಳು ಹೇಳಿಲ್ಲ. ಆ ಮಗು ಗೌರಿ ಮಗು ಅನ್ನೋದು ಎಷ್ಟು ಸತ್ಯನೋ, ಆ ಮಗುಗೆ ತಂದೆ ನೀವಲ್ಲ ಅನ್ನೋದು ಅಷ್ಟೇ ಸತ್ಯ. ಆಗ ಶಂಕರ, ಏನೇ ಹೇಳ್ತಾ ಇದ್ಯಾ ನೀನು, ಜ್ಞಾನ ಇದೆಯಾ ಇಲ್ವಾ ಅಂತ ಹೇಳಿದಾಗ ಗಂಗಾ, ನಿಜಾನೇ ಶಂಕರ ಅವರೇ, ಆ ಮಗುಗೆ ಗೌರಿನೇ ತಾಯಿ, ಆದರೆ ತಂದೆ ನೀವಲ್ಲ. ಆಗ ಶಂಕರ, ಬೇಡ ಗಂಗಾ, ಪದೇ ಪದೇ ನನ್ನನ್ನು ಕೆಣಕ್ಬೇಡ, ಏನು ಹೇಳ್ತಾ ಇದೆಯಾ ಅಂತ ಹೇಳಿದಾಗ ಗಂಗಾ, ಹೌದಾ ಶಂಕರ ಅವರೇ, ನನ್ನ ಮಾತು ಮೇಲೆ ನಿಮಗೆ ನಂಬಿಕೆ ಅಲ್ವಾ? ಅಲ್ಲಿ ನೋಡಿ ಭುವಿನ ಎತ್ಕೊಂಡಿದ್ರಲ್ಲ ಆ ಡಾಕ್ಟ್ರು, ಅವರೇ ಭುವಿ ತಂದೆ. ಡಾಕ್ಟ್ರು ಮತ್ತು ಗೌರಿ ಇಬ್ಬರು ಲಿವಿಂಗ್ ರಿಲೇಷನ್ಶಿಪ್ಪಲ್ಲಿದ್ದಾರೆ. ಅಂದರೆ ಮದುವೆ ಆಗ್ದಲೇ ಮದುವೆ ಆಗಿರೋ ಥರ ಇದ್ದಾರೆ. ನಾನು ಹಾಗೆ ಅಂದ್ಕೊಂಡಿದ್ದೆ. ಈ ವಿಷಯ ನನಗೆ ಮೊದಲೇ ಗೊತ್ತಿತ್ತು. ಹೇಳಿದ್ರೆ ನೀವೆಲ್ಲಿ ಬೇಜಾರು ಮಾಡ್ಕೊತೀರೋ ಅಂತ ಹೇಳಲಿಲ್ಲ. ಗಾಯದ ಮೇಲೆ ಗಾಯ ಆಗೋದು ಬೇಡ ಅಂತ ಸುಮ್ಮನೆ ಇದ್ದೆ. ಶಂಕರ ಅವರೇ, ನಿಮ್ಗಿನ್ನೂ ನನ್ನ ಮಾತು ಮೇಲೆ ನಂಬಿಕೆ ಇಲ್ವಾ? ಬನ್ನಿ ಹೋಗಿ ನಾನೇ ಗೌರಿ ಮುಂದೆ ಕೇಳ್ಬಿಡ್ತೀನಿ, ಆವಾಗ ನಿಮಗೆ ಸತ್ಯ ಗೊತ್ತಾಗುತ್ತೆ ಅಂತ ಶಂಕರ ಅವರ ಕೈ ಹಿಡ್ಕೊತಾಳೆ. ಆಗ ಶಂಕರ, ಬಿಡು ಕೈನ ಅಂತ ಕೈ ಬಿಡಿಸ್ಕೊತಾನೆ. ಡಾಕ್ಟ್ರು ಮತ್ತು ಗೌರಿ ಇಬ್ಬರು ಫ್ರೆಂಡ್ ಆಗಿರೋದ್ರಿಂದ ಇಬ್ಬರು ಕ್ಲೋಸ್ ಆಗಿ ಮಾತಾಡ್ತಾ ಇರ್ತಾರೆ. ಇದನ್ನೇ ಗಂಗಾ ಅಡ್ವಾಂಟೇಜ್ ಆಗಿ ತಗೊತಾಳೆ. ಈಗ ಗಂಗಾ ಮನಸ್ಸಲ್ಲೇ, ಸದ್ಯ ನಾನು ಹೇಳಿದ್ದನ್ನ ಶಂಕರ ನಿಜ ಅಂತ ನಂಬಿಟ್ಟ. ಒಬ್ಬ ಗಂಡಸಿನ ಮನಸ್ಸಲ್ಲಿ ವಿಷ ಬೀಜ ಬಿತ್ತೋದಕ್ಕೆ ಇಷ್ಟು ಸಾಕು. ಇನ್ನು ಮುಂದೆ ಶಂಕರ ನನ್ನೋನ್ ಮಾತ್ರ ಅಂತ ಮನಸ್ಸಲ್ಲೇ ಹೇಳ್ಕೊತಾಳೆ. ಈಗ ಗೌರಿ, ಭುವಿ ಡಾಕ್ಟ್ರಿಗೆ ಥ್ಯಾಂಕ್ಸ್ ಹೇಳು ಅಂತ ಹೇಳಿದಾಗ ಭುವಿ ಥ್ಯಾಂಕ್ಸ್ ಹೇಳ್ತಾಳೆ. ಈಗ ಗೌರಿ ಮತ್ತು ಭುವಿ ಇಲ್ಲಿಂದ ಹೊರಡ್ತಾರೆ. ಆದರೆ ಇಲ್ಲಿ ಶಂಕರ ಗೌರಿ ಜೊತೆ ಕಳೆದ ಪ್ರೀತಿಯ ಕ್ಷಣಗಳನ್ನ ನೆನಪಿಸ್ಕೊತಾನೆ. ಈಗ ಶಂಕರಂಗೆ ಬೇಜಾರಾಗಿ ಶಂಕರ ಕೂಡ ಇಲ್ಲಿಂದ ಹೊರಡ್ತಾನೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ. ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್